ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ HLOOKUP ಬಗ್ಗೆ ತಿಳಿಸ್ಕೊಡ್ತೀನಿ. HLOOKUP ಅಂದರೆ ಹಾರಿಜಾಂಟಲ್ ಲುಕಪ್. ಈ ವಿಡಿಯೋ ನೋಡೋಕ್ಕೂ ಮುನ್ನ ನೀವು ನನ್ನ Vlookup ವಿಡಿಯೋನ ನೋಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ Vlookup ವಿಡಿಯೋನ ನೋಡಿ ಮತ್ತೆ HLOOKUPನ ನೀವು ನೋಡಿದಾಗ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. Vlookup ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೋಡಿ. Vlookup ಥರಾನೇ HLOOKUP ಕೂಡ ವರ್ಕ್ ಆಗುತ್ತೆ. ಬನ್ನಿ, HLOOKUP ಅಂತ ಟೈಪ್ ಮಾಡಿ. ನೋಡಿದ್ರಲ್ಲ, Vlookup ಥರಾನೇ ಇದಕ್ಕೂ ಕೂಡ 4 ಕಾಂಪೋನೆಂಟ್ ಇರ್ತದೆ. ಲುಕಪ್ ವ್ಯಾಲ್ಯೂ, ಟೇಬಲ್ ಅರೇ, ರೋ ಇಂಡೆಕ್ಸ್ ನಂಬರ್, ರೇಂಜ್ ಲುಕಪ್. Vlookup ಅಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಇತ್ತು 3ನೇ ಕಾಂಪೋನೆಂಟು, ಆದರೆ HLOOKUP ಅಲ್ಲಿ 3ನೇ ಕಾಂಪೋನೆಂಟ್ ಬಂದ್ಬಿಟ್ಟು ರೋ ಇಂಡೆಕ್ಸ್ ನಂಬರ್. ನೋಡಿ, ಇಲ್ಲಿ ಲುಕಪ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು ಎಂಪ್ಲಾಯಿ ನಂಬರ್ ಅಂತ ತಗೊತಾ ಇದ್ದೀನಿ, ಅಂದರೆ B2 ಸಿಂಟ್ಯಾಕ್ಸ್ ಪ್ರಕಾರ, ಟೇಬಲ್ ಅರೇ. ನಾವು Vlookup ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಎಂಟೈರ್ ಕಾಲಮ್ಸ್ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ, ಆದರೆ HLOOKUP ಬರೀ ರೋನಲ್ಲಿ ತಗೊಳೋದ್ರಿಂದ ನಾವು ಹಾರಿಜಾಂಟಲ್ ಆಗಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ನಾನು ಸ್ಯಾಂಪಲ್ ಎಂಪ್ಲಾಯಿ ಡೇಟಾಬೇಸ್ ನಲ್ಲಿ ನಾನು ಹುಡುಕ್ತಾ ಇರುವಂತ ಹೆಡರ್ಸ್ ಬಂದು ರೋ 1 ಅಲ್ಲಿ ಇರೋದ್ರಿಂದ ನಾನು ಬರೀ ರೋ 1 ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ನಂತರ F4 ಪ್ರೆಸ್ ಮಾಡಿ ರೇಂಜ್ ನ ಫ್ರೀಸ್ ಮಾಡ್ತಾ ಇದ್ದೀನಿ. ಸಿಂಟ್ಯಾಕ್ಸ್ ಪ್ರಕಾರ, ಇಲ್ಲಿ ನಾವು ಹುಡುಕ್ತಾ ಇರೋದು 1ನೇ ರೋನಲ್ಲಿ ರೋ ಇಂಡೆಕ್ಸ್ ನಂಬರ್ 1 ಅಂತ ಆಗುತ್ತೆ, ಲಾಸ್ಟ್ ಕಾಂಪೋನೆಂಟ್ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾ ಇಲ್ಲ ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಾ. ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿರೋದ್ರಿಂದ ನಾನು 0 ಅಥವಾ ಫಾಲ್ಸ್ ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ. ನೋಡಿದ್ರಲ್ಲ, ಎಂಪ್ಲಾಯಿ ನಂಬರ್ ಅನ್ನೋ ಒಂದು ಹೆಡರ್ ನಮಗೆ ಸ್ಯಾಂಪಲ್ ಎಂಪ್ಲಾಯಿ ಡೇಟಾಬೇಸ್ ಅಲ್ಲಿ ಕೂಡ ಮ್ಯಾಚ್ ಆಗ್ತಾ ಇದೆ. ಈ ಫಾರ್ಮುಲಾನ ನಾನು ಕಾಪಿ ಮಾಡಿ ರೈಟ್ ಸೈಡ್ಗೆ ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿರುವಂತಹ ಎಲ್ಲಾ ಕಾಲಮ್ ಹೆಡರ್ಸ್ ನಮಗೆ ಸ್ಯಾಂಪಲ್ ಡೇಟಾಬೇಸ್ ಅಲ್ಲಿ ಸಿಗ್ತಾ ಇದೆ. ಉದಾಹರಣೆಗೆ ನಾವು ಹುಡುಕ್ತಾ ಇರುವಂತಹ ವ್ಯಾಲ್ಯೂ ಸ್ಯಾಂಪಲ್ ಡೇಟಾಬೇಸ್ ಅಂದ್ರೆ ಡೇಟಾಬೇಸ್ ನಲ್ಲಿ ಇಲ್ಲ ಅಂತ ಆದ್ರೆ ನಮಗೆ #NA ಅಂದ್ರೆ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ನೋಡಿ, ಇಮೇಲ್ ಬದಲು ಇಮೇಲ್ಸ್ ಅಂತ ಕೊಡ್ತೀನಿ, ಅವಾಗ ನೋಡಿ ನಮಗೆ #NA ಅಂದ್ರೆ ನಾಟ್ ಅಪ್ಲಿಕೇಬಲ್, ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಇದೇ ರೀತಿ ನಾವು ಹುಡುಕ್ತಾ ಇರುವ ಡೇಟಾ ಯಾವುದೇ ರೀತಿ ಅರೇಂಜ್ ಆಗಿರಬಹುದು, ಆದರೆ ಹುಡುಕುವ ರೀತಿ ಮಾತ್ರ HLOOKUP ಅಲ್ಲಿ ಹಾರಿಜಾಂಟಲ್, ಅಡ್ಡವಾಗಿ ಹುಡುಕಬೇಕಾಗ್ತದೆ. ನೋಡಿ, ಇಲ್ಲೂ ಕೂಡ ನಾನು ಅದೇ ಫಾರ್ಮುಲಾನ ಬರೀತೀನಿ. HLOOKUP, ಇಲ್ಲಿ ಲುಕಪ್ ವ್ಯಾಲ್ಯೂ ನಾವು ಎಂಪ್ಲಾಯಿ ನಂಬರ್ನ ಹುಡುಕ್ತಾ ಇದೀವಿ, ಸೊ B5, ಟೇಬಲ್ ಅರೇ. ನೋಡಿದ್ರಲ್ಲ, ನಾನು ರೋ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 1ನೇ ರೋ ಮಾತ್ರ ಸೆಲೆಕ್ಟ್ ಮಾಡಿ F4 ಪ್ರೆಸ್ ಮಾಡಿ ಫ್ರೀಸ್ ಮಾಡ್ತಾ ಇದ್ದೀನಿ, ನಾವು ಹುಡುಕ್ತಾ ಇರೋದು ಓನ್ಲಿ 1ದೇ ರೋ ಆಗಿರೋದ್ರಿಂದ ರೋ ಇಂಡೆಕ್ಸ್ ನಂಬರ್ 1 ಅಂತ ಆಗುತ್ತೆ, ಎಕ್ಸಾಕ್ಟ್ ಮ್ಯಾಚ್ ಬೇಕು 0 ಅಂತ ಟೈಪ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, ನೀವು ಟ್ರ್ಯಾಕ್ ಮಾಡಿದಾಗ ಎಲ್ಲಾ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಅಕಸ್ಮಾತ್ ನಾವು ಹುಡುಕ್ತಾ ಇರೋ ವ್ಯಾಲ್ಯೂ ಇಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ಅದು ನಮಗೆ #NA ಅಂದ್ರೆ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.